ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರುಚಿಯಾದಂತಹ ಕೇಸರಿಬಾತ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡಿರಿ. ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ್ರಿ. ನಾನು ಬಾಂಬೆ ರವೆ ತೊಗೊಂಡೇನಿ ರೀ, ಒಂದು ಕಪ್ ಸಕ್ಕರೆ ತೊಗೊಂಡೇನಿ. ಆಮೇಲೆ ಹಾಲಿನಾಗ ಸ್ವಲ್ಪ ಕೇಸರಿ ಹಿಂಗೆ ಇದು ಮಾಡಿ ಇಟ್ಕೊಂಡೇನಿ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ತೊಗೊಂಡಿದ್ದೀನಿ ರೀ. ಯಾಲಕ್ಕಿ ಲವಂಗ ಪೌಡರ್ ಮಾಡ್ಕೊಂಡಿದ್ದೀನಿ ರೀ. ನೋಡಿರಿ, ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ರೀ. ಮೇನ್ ಇದಕ್ಕೆ ತುಪ್ಪ ಬೇಕು ರೀ, ಭಾಳ ಅಷ್ಟೇ. ನಾವು ಒಂದು 4 ಚಮಚದಷ್ಟು ತುಪ್ಪ ಹಾಕ್ಕೊಂಡೇನಿ ರೀ. ನೋಡಿರಿ, ಸಣ್ಣ ಇದ್ರೊಳಗೆ ಇಟ್ಕೊಂಡೇನಿ. ತುಪ್ಪ ಕಾಯಾಕೊಂತೈತಿ. ಅದಕ್ಕೆ ಈಗ ನಾನು ಬಾದಾಮಿ ಹಾಕ್ಕೊಂಡ್ರಿ. ಫಸ್ಟ್ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ಮಿಕ್ಸ್ ಮಾಡಿ ಚಲೋತ್ನಾಗಿ ಅವನ್ನ ಎಣ್ಣೆ ಅಲ್ರಿ ತುಪ್ಪದೊಳಗೆ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾರೆ, ಆದ್ರೆ ನಾನು ಎಣ್ಣೆ ಹಾಕ್ಕೊಂಡಿಲ್ಲ ರೀ. ಇದಕ್ಕೆ ಬರೀ ತುಪ್ಪನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಚಲೋತ್ನಾಗಿ ಇದಾಗಲ್ರಿ, ಕೆಂಪಾಗುತ್ತೆ ನಾನು ಹುರ್ಕೊಂಡ್ರಿ. ಆಮೇಲೆ ಇದಕ್ಕೆ ನಾನು ರವೆ ಸೇರಿಸ್ಕೊಂಡ್ಬಿಡ್ತೇನೆ. ನೋಡಿರಿ, ಚಲೋತ್ನಾಗಿ ಇದು ಆದ್ರೆ ನಾನು ಇದಕ್ಕೆ ರವೆ ಮಿಕ್ಸ್ ಮಾಡಿಕೊಂಡು ಚಲೋತ್ನಾಗಿ ಹುರ್ಕೊಳ್ತೇನೆ. ನೋಡಿರಿ, 1 ಕಪ್ಪಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ. ಸಣ್ಣ ಇದ್ರೊಳಗೆ ಇಟ್ಟು ಚಲೋತ್ನಾಗಿ ಹುರ್ಕೋಬೇಕು ನೋಡಿರಿ. ಇದನ್ನು ಭಾಳ ರುಚಿಯಾಗಿರ್ತೈತಿ. ಇದ್ರೊಳಗೆ ತುಪ್ಪದೊಳಗೆ ಬೇಕಂದ್ರೆ 1-2 ಚಮಚದಷ್ಟು ಎಣ್ಣೆ ಹಾಕಿ ಮಾಡ್ತಾರೆ. ಹೋಟೆಲ್ನಾಗೆಲ್ಲ ಎಣ್ಣೆ ಜಾಸ್ತಿ ಹಾಕ್ತಾರೆ ರೀ. ನಾವು ಮನೆ ಒಳಗೆ ಬರೀ ತುಪ್ಪದಾಗ ಮಾಡ್ತೇವೆ. ಸತ ನಿಮ್ಗೆ ಮಗ ವಾಸನೆ ಬರುವಂಗೆ ಚಲೋತ್ನಾಗ ರವಾನ ಸಣ್ಣ ಇದ್ರೊಳಗೆ ಇಟ್ಕೊಂಡು ಹುರ್ಕೋಬೇಕ್ರಿ. ನೋಡಿರಿ, ಇಲ್ಲಿ ಸಣ್ಣದು ಇಟ್ಟು ಹುರ್ಕೊಕೊಂತೇನೆ. ಇಲ್ಲಿ ಒಂದು ಸೈಡ್ ನೀರು ಕುದಿಯಾಕೆ ಇಡೋಣ್ರಿ. 1 ಕಪ್ ರವಾಕ್ಕೆ ನಾನು ಇಲ್ಲಿ 2.5ರಿಂದ 3 ಗ್ಲಾಸಷ್ಟು 3 ಕಪ್ಪಷ್ಟು ನೀರು ತೊಗೊತೇನೆ. ನೋಡಿ, 2 ಕಪ್ 3 ಕಪ್ 2.5 ಅಥವಾ 3 ಕಪ್ ತೊಗೊತೇನೆ ರೀ. ಅಂದರೆ ಮೆತ್ತಗೆ ಚಲೋ ಬರ್ತೈತಿ. ನೋಡಿರಿ, 2.5 ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಕುದಿಯಾಕೆ ಇಟ್ಬಿಡ್ತೇನೆ ನೀರು. ನೋಡಿರಿ, ನೀರು ಚಲೋತ್ನಾಗ ಕುದಿಯಾಕ ಕುಂತೈತಿ. ಇತ್ತಾಗ ಸಣ್ಣಗೆ ರವೆ ಇಟ್ಕೊಂಡನಿ. ಚಲೋತ್ನಾಗಿ ಘಮ ಅನ್ನುವಾಗ ರವಾನ ಹುರ್ಕೊತೇನೆ ರೀ. ಈಗ ನಾವು ಇದಕ್ಕೆ ಈಗ ಸಕ್ಕರೆ ಸೇರಿಸ್ಕೊಂಡ್ಬಿಡ್ತೇನೆ. ನೋಡಿರಿ, ಭಾಳ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕನ್ನೋರು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ರೀ. ಇಷ್ಟ ರಗಡಾಕೈತಿ. 1 ಕಪ್ಪಿಗೆ 1 ಕಪ್. ಇನ್ನೊಂದು ಸ್ವಲ್ಪ ಬೇಕನ್ನೋರು ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ರೀ. ಈಗ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊತಾನೆ. ಚೆನ್ನಾಗಿ ನೀರು ಕಾದದ್ದಕ್ಕೆ ಇದಕ್ಕೆ ಸೇರಿಸ್ಬಿಡ್ಬೇಕ್ರಿ. ಈಗ ಸಣ್ಣ ಉರುಳಿ ಇಟ್ಕೊಂಡು ನಾನು ಹುರಿಯಾಕೊಂತಾನೆ. ಈಗ ನೋಡಿ, ಚಲೋತ್ನಾಗ ನೀರು ಕುದಿಯಾಕೊಂತಾವೆ. ಈಗ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೇನೆ ರೀ. ನಾನು 1 ಕಪ್ ರವಾಕ್ಕೆ 3ರಿಂದ 3.5 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೀರು ಹಾಕಿದ್ವಿ. ಇದಕ್ಕೆ ಕೇಸರಿನ ಹಾಲನ್ನ ನೆನಕ್ಕೆ ಇಟ್ಕೊಂಡಿದ್ನಲ್ಲ ರೀ, ಅದನ್ನು ಸೇರಿಸ್ತೇನೆ. ಒಂದು 5 ನಿಮಿಷ ಚೆನ್ನಾಗಿ ಕೈ ಹಾಸ್ಬೇಕ್ರಿ, ಎಲ್ಲ ಮಿಕ್ಸ್ ಆಗಲಿ. ನೋಡಿರಿ, ಚೆನ್ನಾಗಿ ಕುದಿಯಾಕಂತೈತಿ. ನೀರು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ರೀ. ನಾನು 1 ಕಪ್ಪಿನ ಅಳತೆಗೆ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ರೀ. 3 ಕಪ್ನಷ್ಟು ಈ ಕಪ್ ತೊಗೊಂಡಿದ್ನಲ್ಲ, ಇದಕ್ಕೆ 3 ಇದು ಇಟ್ಕೊಂಡೀನಿ. ಈಗ ಇನ್ನೊಂದು ಸ್ವಲ್ಪ ಇದ್ರಾಗ ತುಪ್ಪ ಸೇರಿಸ್ತೇನೆ ರೀ. ತುಪ್ಪ ಎಷ್ಟು ಇರ್ತೈತಲ್ಲ ಅಷ್ಟು ಕೇಸರಿಬಾತ್ ಚಲೋ ಆಕೈತಿ ರೀ. ನಾನು ಇನ್ನೂ 1ರಿಂದ 2 ಚಮಚ ಈಗ ಕುದಿ ಟೈಮ್ನಾಗ ಸೇರಿಸ್ತಿದ್ದೆ ನೋಡಿರಿ. ಈಗ ಲಾಸ್ಟಿಗೆ ಇದಕ್ಕೆ ಏಲಕ್ಕಿ ಮತ್ತು ಲವಂಗ ಪೌಡರ್ ಸೇರ್ತೀನಿ. ರುಚಿಯಾದಂತಹ ಬೇಗ ಮಾಡುವಂತಹ ಕೇಸರಿಬಾತ್ ರೆಡಿ ಆದ್ರಿ. ನೀವು ಎಲ್ಲರೂ ಬೇರೆ ಬೇರೆ ಥರ ಮಾಡ್ತೀರಿ, ಎಲ್ಲರೂ ಒಂದೊಂದು ಥರ ಮಾಡ್ತೀರಿ. ಈ ಥರ ನೋಡಿರಿ, ಭಾಳ ರುಚಿಯಾಗಿರ್ತೈತಿ. ಭಾಳ ತಿನ್ನಕ್ಕೆ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ.
ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗೈತಿ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗೈತಿ. ಎಲ್ಲರೂ ಒಮ್ಮೆ ನಿಮ್ಮ ಮನ್ಯಾಗ ಈ ಥರ ಒಂದ್ಸಲ ಮಾಡಿ ನೋಡ್ರಿ ಅಂತ ಹೇಳ್ತಾ ಬಾಲ್ಸಂಕ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.